ಮಾಡು ಹಾಕೊಂಬಂದು. ಇರ್ಲಿ ರೀ, ಮಧು ಬರ್ಲಿ, ಜೊತೆ ಊಟ ಮಾಡ್ತೀನಿ. ಮತ್ತೆ ಏನಾದರೂ ಮಾತಾಡ್ತಾ ಮಗನ ಹತ್ರ? ಇಲ್ಲ ರೀ, ಮತ್ತೆ ಇನ್ನೇನು ಮಾತಾಡ್ಲಿಲ್ಲ ನಾನು. ಬಂದೆ ಮಧು? ಕೈ ತೊಳ್ಕೊಂಬರೋಗ್ ಮಧು, ಊಟ ಮಾಡುವಂತೆ. ಫ್ರೆಶ್ ಅಪ್ ಆಗಿ ಬರ್ತೀನಿ, ನೀವು ಊಟ ಮಾಡಿ ಅಪ್ಪಾಜಿ. ಸರಿ ಕುತ್ಕೋ ಬಾ ಒಂದು ನಿಮಿಷ. ಹೇಳಿ ಅಪ್ಪಾಜಿ. ಮಧು, ನನಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಪರವಾಗಿಲ್ಲ, ಕೇಳಿ ಅಪ್ಪಾಜಿ. ಏನಿಲ್ಲ ಮಧು, ಅದೇ ಹುಡುಗಿನ ನೋಡೋಕ್ಕೆ ನನ್ನ ಫ್ರೆಂಡ್ಗೆ ಹೇಳಿದ್ನಲ್ವಾ, ಅವರು ಗೊತ್ತಿರಲಿಲ್ಲ ನನಗೆ ಈ ಥರ ನೀನು ಹೇಳ್ತೀಯ ಅಂತ. ಹುಡುಗಿನ ನೋಡಿಬಿಟ್ಟಿದ್ದಾರೆ. ಇವಾಗ ಅವರು ಒಂದೇ ಸಮ ಫೋರ್ಸ್ ಮಾಡ್ತಿದ್ದಾರೆ ನಮಗೆ, ಬಂದು ನೋಡ್ಕೊಂಡು ಹೋಗಿ ಅಂತ. ಏನು ಹೇಳಿ ನಾನು ಇವಾಗ? ನೀನು ಹುಡುಗಿ ಹತ್ರ ಮಾತಾಡ್ದ ಇಲ್ವಾ? ಹುಡುಗಿ ಒಳ್ಳೆ ಹುಡುಗಿ ಕಣೋ, ನಾನು ನೋಡಿರೋದು, ಚೆನ್ನಾಗಿ ಓದಿದ್ದಾರೆ. ಬೇಡ ಅಂತ ಕ್ಯಾನ್ಸಲ್ ಮಾಡಿ ಅಪ್ಪ. ಮಧು, ಒಂದ್ಸರಿ ಹುಡುಗಿ ನೋಡ್ಕೊಂಬರೋದ್ರಲ್ಲಿ ಏನು ತಪ್ಪಿದೆ? ಅಮ್ಮ, ನಾನೇ ಹೇಳ್ತಾ ಇದ್ದೀನಲ್ವಾ, ಹೋಗೋದು ಬೇಡ, ನೋಡೋದು ಬೇಡ. ಸುಮ್ಮನೆ ನೋಡೋದು, ಆಮೇಲೆ ಇಷ್ಟ ಆಗೋದು, ಆಮೇಲೆ ಮದುವೆವರೆಗೂ ಹೋಗೋದು, ಇದೆಲ್ಲ ಪ್ರಾಬ್ಲಮ್ ಯಾಕೆ ಬೇಕು? ಈ ಥರ ಹೇಳಿದ್ರೆ ಏನು ಹೇಳೋಣ ಹೇಳು? ವಸಂತ, ಕೂಗಾಡ್ಬೇಡ, ಒಂದು ನಿಮಿಷ ಇರು. ಮಧು, ನೀನೇನು ಹೇಳಿದ್ದೆ? ಹುಡುಗಿ ಹತ್ರ ಮಾತಾಡ್ಬಿಟ್ಟು ಯಾವುದಕ್ಕೂ ಡಿಸೈಡ್ ಮಾಡಿ ಹೇಳ್ತೀನಿ ಅಂದೆ. ಒಂದು ವಾರ ಆಯಿತು, ಅದ್ರ ಸುದ್ದಿನೇ ಇಲ್ಲ. ಹಾಂ ಅಪ್ಪಾಜಿ, ನೆನ್ನೆ ತಾನೇ ಡಿಸೈಡ್ ಮಾಡಿದ್ದೀನಿ. ಹೌದಾ? ಏನಾಯಿತು? ಹುಡುಗಿನ ಮೀಟ್ ಮಾಡ್ದ? ಏನಾದರೂ ಕೇಳ್ದ? ಅಥವಾ ಹುಡುಗಿ ಏನಾದರೂ ಹೇಳ್ದಾ? ಅಪ್ಪಾಜಿ, ನೀವೇನು ಯೋಚನೆ ಮಾಡಬೇಡಿ. ಐಶು ನನ್ನ ಮನಸಾರೆ ಒಪ್ಕೊಂಡಿದ್ದಾಳೆ. ನಿಜಾನಾ ಮಧು? ಹಾಂ ಅಪ್ಪಾಜಿ, ನೆನ್ನೆ ಅದೇ ಕೆಲಸದ ಮೇಲೆ ಹೋಗಿದ್ದಿದ್ದು. ಏನೂ ತೊಂದರೆ ಇಲ್ವಾ? ಅವಳಿಗೆ ಮೊದಲಿಂದನೂ ನಾನು ಇಷ್ಟ ಇದ್ದೆ ಅಪ್ಪ, ಬಟ್ ಅವಳು ನನ್ನ ಹತ್ರ ಹೇಳ್ಕೊಂಡಿರಲಿಲ್ಲ ಅಷ್ಟೇ. ಅದೇ ಅವ್ರ ಮನೇಲಿ ಅಪ್ಪ ಅಮ್ಮ ಅಣ್ಣ ಅವ್ರಿಗೆಲ್ಲ ಎದುರುಕೊಂಡು ಅವಳು ಏನೂ ನನ್ನ ಹತ್ರ ಹೇಳಿರಲಿಲ್ಲ. ನಾನು ಯಾವಾಗ ನಮ್ಮ ಮನೇಲಿ ಬೇರೆ ಮದುವೆ ಮಾಡ್ತಾಯಿದ್ದಾರೆ ಅಂತ ಓಪನಾಗಿ ಮಾತಾಡಿದ್ದಕ್ಕೆ ಅವಾಗ ಮನಸ್ಸು ಬಿಚ್ಚಿ ಮಾತಾಡಿದ್ಲು. ಓ ಹೌದಾ? ಏನು ಹೇಳಿದ್ಲು ಇವಾಗ? ಒಪ್ಕೊಂಡಿದ್ದಾಳೆ. ಮುಂದೆ ಏನೇ ಪ್ರಾಬ್ಲಮ್ ಆದರೂ ನೀವೇ ಫೇಸ್ ಮಾಡಬೇಕು, ಬಟ್ ನಾನು ಕೈ ಬಿಡಬೇಡಿ ಅಂತ ಹೇಳಿದಾಳಪ್ಪ. ಅದು ನೋಡ್ಕೊಳ್ಳೋಣ ಬಿಡು. ಈಗ ಹುಡುಗ ಹುಡುಗಿ ಇಬ್ಬರು ಒಬ್ರಿಗೊಬ್ರು ಇಷ್ಟಪಟ್ಟಿದ್ದೀರಾ? ಹೌದಪ್ಪ, ಐಶುನ್ ಬಿಟ್ಟು ಬೇರೆ ಯಾರನ್ನೂ ನಾನು ಮದುವೆ ಆಗಲ್ಲ. ನೀವು ಯಾರಿಗೆ ಹೇಳಿದ್ದೀರ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ, ನಾನು ಯಾವ ಹುಡುಗಿನೂ ನೋಡೋಕೆ ಹೋಗಲ್ಲ. ಇನ್ನೂ 1 ವರ್ಷ 2 ವರ್ಷ ಲೇಟ್ ಆಗಲಿ ಪರವಾಗಿಲ್ಲ. ಐಶು ಯಾವತ್ತಿದ್ರೂ ನನ್ನವಳೆ. ಇಷ್ಟಕ್ಕೂ ಅವ್ರ ಮನೇಲೂ ಕೂಡ 1 ವರ್ಷ 2 ವರ್ಷ ಲೇಟ್ ಆಗುತ್ತೆ ಅವಳು ಮದುವೆ ಮಾಡೋದು. ಅಲ್ಲ ಮಧು, ನೀನು ಈ ಥರ ಮಾತಾಡಿದ್ರೆ ನಾನು ಏನು ಹೇಳಿ ಹೇಳು? ಈ ವರ್ಷನೇ ನೀನು ಮದುವೆ ಮಾಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ನೀನು ನೋಡಿದ್ರೆ ಇನ್ನೂ 1 ವರ್ಷ 2 ವರ್ಷ ಅಂತ ಹೇಳ್ತಾ ಇದೆಯಾ. ಹುಡುಗಿ ಒಪ್ಕೊಂಡ್ಮೇಲೆ ಮತ್ತೇನಕ್ಕೆ ನೀನು ಕಾಯಬೇಕು? ಅಮ್ಮ, ನಾವೇನೋ ರೆಡಿ ಇದ್ದೀವಿ, ಆದರೆ ಅವ್ರ ಮನೇಲಿ ಮಾಡಬೇಕಲ್ವಾ? ಒಂದ್ಸರಿ ಹೋಗಿ ಹೆಣ್ಣು ಕೇಳಿದ್ರೆ ಆಯ್ತು ಬಿಡು, ನೋಡೋಣ ಆಮೇಲೆ. ಬೇಡಮ್ಮ, ಅವ್ರ ಅಣ್ಣಂಗೆ ಇನ್ನೂ ಈಗ ತಾನೇ ಮದುವೆ ಆಗಿದೆ, ಸ್ವಲ್ಪ ದಿನ ಕಾಯೋಣ. ಹೌದು ವಸಂತ, ಯಾರೇ ಆಗಲಿ ಮದುವೆಲಿ ಅದು ಇದು ಖರ್ಚು ಸಾಲ ಸೋಲ ಅನ್ನೋದು ಇದ್ದೇ ಇರುತ್ತೆ. ಅದೆಲ್ಲ ಅವರು ಸ್ವಲ್ಪ ಸುಧಾರಿಸ್ಕೊಂಡ್ಲಿ. ಮದುವೆ ಇನ್ನೂ ಇವಾಗ ಹೊಸದಾಗಿ ಹೆಣ್ಣು ಕರ್ಕೊಂಬಂದಿದ್ದಾರೆ ಮನೆಗೆ. ಇಷ್ಟು ಬೇಗ ತಂಗಿನ ಕೂಡ ಮದುವೆ ಮಾಡೋದು ಕಷ್ಟ ಆಗುತ್ತೆ ಅವನಿಗೆ. ಜೈ ನನಗೆ ಗೊತ್ತಿರೋ ಹುಡುಗನೇ, ಒಳ್ಳೆ ಹುಡುಗ. ತಂಗಿನೂ ಅಷ್ಟೇ ಒಳ್ಳೆ ಹುಡುಗಿ ಆಗಿರ್ತಾಳೆ ಬಿಡು, ನೀನೇನು ಚಿಂತೆ ಮಾಡಬೇಡ. ಮಧು, ಇದೇ ನಿನ್ನ ಕೊನೆ ನಿರ್ಧಾರನ? ಹೌದಮ್ಮ. ನೋಡು ಮಧು, ನನಗೂ ನೀನು ಒಬ್ಬನೇ ಮಗ. ಜೀವನದಲ್ಲಿ ಆಯ್ಕೆ ಅಂತ ಸಿಗೋದು ಒಂದೇ ಸರಿನೇ. ಒಳ್ಳೆ ಹುಡುಗಿನ ನೋಡಿ ಸೆಲೆಕ್ಟ್ ಮಾಡ್ಕೊ. ನಾನಂತೂ ನನ್ನ ಮಗನಿಗೆ ಕೇಳಿ ಮಾಡಿ ಒಳ್ಳೆ ಕಡೆ ನೋಡಿ ಹೆಣ್ಣು ನೋಡಿ ಮದುವೆ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಜೀವನನ ನೀನೇ ಆಯ್ಕೆ ಮಾಡ್ಕೊಂಡಿದ್ದೀಯ. ಹಾಂ, ಇನ್ನೇನಿದೆಯಪ್ಪ ನನ್ನದು? ನಾನು ಹೇಳೋದಿಷ್ಟೇ, ಜೀವನದಲ್ಲಿ ಒಂದೇ ಸರಿ ಮದುವೆ ಆಗೋದು. ಹುಡುಗಿನ ನೋಡಿ ಮಾಡಿ ಒಳ್ಳೆತನ ನೋಡಿಕೊಂಡು ಮನೆತನನೂ ನೋಡು. ಏನೋ ನಿಮ್ಮ ಅಪ್ಪಾಜಿ ಏನೋ ನೋಡಿದ್ದೀನಿ ಅಂತ ಹೇಳ್ತಾರೆ, ನನಗೇನೋ ಗೊತ್ತಿಲ್ಲ. ಮದುವೆ ಅಂದರೆ ಹುಡುಗಾಟ ಅಲ್ಲ. ಅದರೊಳಗಾಗಿ ನಾನು ಸಾವಿರಾರು ಕನಸಿಟ್ಕೊಂಡಿದ್ದೀನಿ. ನೋಡೋಣ ಎಂಥ ಹುಡುಗಿನ ಕರ್ಕೊಬತ್ತೀಯೋ. ವಸಂತ, ನೀನೇನು ಚಿಂತೆ ಮಾಡಬೇಡ. ಅವನು ಒಳ್ಳೆ ಹುಡುಗಿನೇ ಸೆಲೆಕ್ಟ್ ಮಾಡಿದ್ದಾನೆ. ಹೋಗೋಣ ಇರು, ಒಂದ್ಸರಿ ಸುಮ್ಮನೆ ಆದರೂ ಅವ್ರ ಮನೆಗೆ ಹೋಗಿ ಹುಡುಗಿನ ನೋಡ್ಕೊಂಬರೋಣ. ಹೆಣ್ಣು ಕೇಳೋದು ಅಂತ ಏನು ಬೇಡ, ಹುಡುಗಿನ ನೋಡೋಕೆ ಹೋಗೋಣ, ಸರಿನಾ? ಅದು ಹೇಗ್ರೆ ಆಗುತ್ತೆ? ಪರಿಚಯ ಇಲ್ಲ ಏನಿಲ್ಲ, ಸುಮ್ಮನೆ ಹೆಂಗೆ ಹೋಗೋಕ್ಕಾಗುತ್ತೆ ಒಬ್ರು ಮನೆಗೆ? ಅಮ್ಮ, ಜೈ ನನ್ನ ಫ್ರೆಂಡ್ ಅಮ್ಮ, ನಾನು ಆಗಾಗ ಹೋಗ್ತಾ ಇರ್ತೀನಿ ಅವ್ರ ಮನೆಗೆ. ನೀನು ಫ್ರೆಂಡ್ ಆದರೆ ನನಗೂ ಅವ್ರಿಗೂ ಏನೋ ಸಂಬಂಧ? ಮಧು, ಹೇಗಾದರೂ ಮಾಡಿ ನಿಮ್ಮ ಅಮ್ಮನೂ ಅಲ್ಲಿ ಕರ್ಕೊಂಡೋಗಿ ಒಂದ್ಸರಿ ಹುಡುಗಿನ ನೋಡೋಕ್ಕೆ ವ್ಯವಸ್ಥೆ ಮಾಡ್ತೀಯಾ? ಅಷ್ಟೊಂದೆಲ್ಲ ಏನೂ ರಿಸ್ಕ್ ತೊಗೊಳೋದು ಬೇಡ ಅಪ್ಪ. ಐಶುನ ನಾನು ಇಲ್ಲಿಗೆ ಕರ್ಕೊಂಬರ್ತೀನಿ. ಓ, ಬತ್ತಾಳಂತ ಹಂಗಾರೆ ನಮ್ಮ ಮನೆಗೆ? ಹಾಂ ಅಮ್ಮ, ಹೇಳಿದ್ದೀನಿ ನಮ್ಮ ಅಮ್ಮಂಗೆ ಪರಿಚಯ ಮಾಡಬೇಕು ನಿನಗೆ ಅಂತ. ಬರೋದಕ್ಕೂ ಒಪ್ಕೊಂಡಿದ್ದಾಳೆ. ಸರಿ, ಹಂಗಾರೆ ಯಾವಾಗ ಕರ್ಕೊಂಬರ್ತೀಯ? ಅವಳು ಟೈಮ್ ನೋಡ್ಕೊಂಡು ಹೇಳ್ತೀನಿ ಅಂತ ಹೇಳಿದಾಳಮ್ಮ. ಸರಿ ಮಧು, ಯಾವುದಕ್ಕೂ ಹುಷಾರಾಗಿರು. ಯಾಕಪ್ಪಾಜಿ? ಪ್ರೀತಿ ಮಾಡೋದು ದೊಡ್ಡ ವಿಷಯ ಅಲ್ಲ ಕಣೋ, ಅದನ್ನು ಉಳಿಸ್ಕೊಳ್ಳೋದು ದೊಡ್ಡತನ. ಪ್ರೀತಿ ಏನೋ ಮಾಡಿದ್ಯಾ, ಈಗ ಅದೇ ಹುಡುಗಿನೂ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ಯಾ. ಮೊದಲು ಒಬ್ರಿಗೊಬ್ರನ್ನ ಅರ್ಥ ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಿ. ನಿಜ ಅಪ್ಪ ನೀನು ಹೇಳೋದು. ಸರಿ, ನಿನ್ನ ವಿಷಯ ಬಿಡು. ಜೈನ ಒಂದ್ಸರಿ ನಮ್ಮ ಮನೆ ಕರ್ಕೊಬಾ ಅಂತ ಹೇಳಿದ್ದೆ ನಾನು, ಏನು ಕರ್ಕೊಂಡೇ ಬರಲಿಲ್ಲ ನೀನು. ನೀನೇ ಒಂದ್ಸರಿ ಫೋನ್ ಮಾಡಿ ಮಾತಾಡ್ಬೋದಲ್ವಪ್ಪ? ಸರಿ, ನಂಬರ್ ಕೊಡು. ಅವ್ನ ನಂಬರ್ ಎಲ್ಲ ಮಿಸ್ ಆಗಿದೆ, ನನಗೆ ಕಾಲ್ ಮಾಡಿ ಮಾತಾಡ್ತೀನಿ. ಸರಿಪ್ಪ. ವಸಂತ, ನೀನೇನು ಯೋಚನೆ ಮಾಡಬೇಡ. ನನ್ನ ಮಗ ಏನು ಸಾಮಾನ್ಯತನೋ ಅಂದ್ಕೊಂಡಿದ್ಯಾ? ಅವನು ಒಳ್ಳೆ ಹುಡುಗಿನೇ ಸೆಲೆಕ್ಟ್ ಮಾಡಿರ್ತಾನೆ. ಅವನಿಗೂ ನಿನ್ನ ಮೇಲೆ ಪ್ರೀತಿ ಇದೆ ಕಣೆ. ನಮ್ಮ ಅಮ್ಮಂಗೆ ಇದೇ ಥರ ಹುಡುಗಿ ಬೇಕು ಅಂತ ಅವನಿಗೂ ಗೊತ್ತಿರಲ್ವಾ? ಮದುವೆ ಮಾಡಿಕೊಂಡು ಜೀವನ ಮಾಡೋದು ಅವನ ಆಯ್ಕೆ ಅವ್ನು ಮಾಡ್ಕೊಂಡಿದ್ದಾನೆ ಬಿಡು. ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ? ಏನ್ರಿ ಈ ಥರ ಮಾತಾಡ್ತೀರಾ? ಹಂಗಂತ ಯಾರು ನೋಡಿದ್ರು ಅವ್ರನ್ನೇ ಕಟ್ಕೊಂಬಂದ್ಬಿಡಕ್ಕಾಗುತ್ತಾ? ಈಗ ಹುಡುಗಿ ಬರ್ತಾಳಲ್ಲ ನೋಡು, ನಿನ್ನ ಮನಸ್ಸಿಗೆ ಸಮಾಧಾನ ಆಗುತ್ತಾ ಇಲ್ವಾ ಅನ್ನೋದನ್ನ ಹೇಳು. ಸರಿ ರೀ, ಆಯಿತು. ಮಾವ, ಕಾಫಿ ತಗೊಳ್ಳಿ. ಶೋಭಾ?
ಹಾಂ ಮಾವ ಹೇಳಿ. ಜೈ ಹೊರಟ್ನೇನಮ್ಮ? ಹೊರಡ್ತಾ ಇದ್ದಾರೆ ಮಾವ. ಹೊರಡ್ತಾ ಇದ್ದಾನ? ಒಂದು ನಿಮಿಷ ಮಾತಾಡ್ಬೇಕಾಗಿತ್ತಲ್ಲಮ್ಮ, ಕರಿತೀಯಾ? ಹಾಂ ಮಾವ ಕರಿತೀನಿ ರೀ. ಯಾಕಪ್ಪ ನೀನೇ ಬಂದಿದ್ರೆ ಆಗ್ತಿರ್ಲಿಲ್ವೇ? ಬೇಡ ಸುಮ್ಮನಿರಮ್ಮ, ಅವನು ಅವ್ನ ಹೆಂಡತಿ ಇಬ್ರು ಬಂದು ಬಿಟ್ಟು ಬರಲಿ. ಅವನಿಗೆ ಕೆಲಸ ಅದು ಇದು ಬ್ಯುಸಿ ಇದ್ದೇ ಇರ್ತಾನೆ. ನೀನಂತೂ ಒಂದು ಸ್ವಲ್ಪ ಪುರ್ಸೊತ್ತಾಗಿರ್ತಿ, ಬರೋಕ್ಕಾಗ್ತಿರ್ಲಿಲ್ವೇ ನೀನೇನೆ? ನನಗೆ ಕೆಲಸ ಬ್ಯುಸಿ ಇರೋದ್ರಿಂದ ಅವ್ನಿಗೆ ಹೇಳೋಣ ಅಂತ ಹೇಳ್ತಾ ಇದ್ದೀನಮ್ಮ. ಅಜ್ಜಿ ಈಗ ಹೋದ್ರೆ ನೀವಿನ್ ಯಾವಾಗ ಬರೋದು? ಐಸು ಆದಷ್ಟು ಬೇಗ ಬರ್ತೀನಿ. ನಿಮ್ಮ ಅದಕ್ಕೆನ ಸಂದಕ್ಕೆ ನೋಡ್ಕ. ಅಲ್ಲ ಅಜ್ಜಿ, ಈ ವಯಸ್ಸಲ್ಲೆಲ್ಲ ಓಡಾಡ್ಬೇಕಾ ನೀವು? ಸುಮ್ಮನೆ ಅಲ್ಲೆಲ್ಲ ಮೈ ನೋವು ಮಾಡ್ಕೊಂಡು ಯಾಕೆ ಓಡಾಡ್ತೀರಾ? ಆರಾಮಾಗಿ ಮನೇಲೇ ಇದ್ರೆ ಆಗಲ್ವಾ? ನೋಡ್ದನಪ್ಪ ಹೆಂಗ್ ಮಾತಾಡ್ತಾಳೆ ನಿನ್ನ ಮಗಳು. ಅಲ್ಲ ಕಣೆ, ಒಳ್ಳೆ ಗಂಡು ಸಿಗೋದು ಬೇಡವೇನೆ ನಿನಗೆ? ಒಳ್ಳೆ ಕಡೆ ಗಂಡು ಸಿಗ್ಲಿ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತಿರೋದು ನಾನು. ಏನಜ್ಜಿ ನೀವು? ಮತ್ತೆ ಇನ್ನೇನು? ಇನ್ನೇನಮ್ಮ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳೋದೇ ಅಲ್ವೇ ನನ್ನ ಕೆಲಸ? ಹೇಳಕ್ಕಾಗಲ್ಲ ಯಾವಾಗ ಬರ್ತೀನಿ ಅಂತ. ಹುಷಾರು ಮನೆ ಕಡೆ. ಸರಿ ಅಜ್ಜಿ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಆಯ್ತು, ರೈಲ್ವೆ ಸ್ಟೇಷನ್ಗೆ ನೀನು ಬಾ ಬಿಟ್ಟು ಬರಕ್ಕೆ. ಅಜ್ಜಿ ಬರ್ತೀನಿ. ರೀ ಆಗ್ಲಿಲ್ವಾ ಇನ್ನು? ಹೇಳಿ ಶುಭ. ಮಾವ ಕರಿತಾ ಇದಾರೆ ರೀ. ಯಾಕೆ? ರೀ ಕರೆದಿರೋದು ನಿಮ್ಮನ್ನ, ನನಗೇನ್ರಿ ಗೊತ್ತು? ಎಲ್ಲಿದ್ದಾರೆ? ಹಾಲಲ್ಲಿ ಇದ್ದಾರೆ ರೀ. ಅಜ್ಜಿ ಅಪ್ಪ ಎಲ್ಲ ಮಾತಾಡ್ತಿದ್ದಾರೆ. ಸರಿ ನಡಿ. ಅದು ರೀ, ಅಜ್ಜಿ ಏನೋ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಮಾತಾಡ್ತಿದ್ರು. ಹೌದು ಶೋಭಾ, ನಿನಗೂ ಗೊತ್ತಲ್ವ ಟಿಕೆಟ್ ಬುಕ್ ಆಗಿರೋದು, ನಾಳೆನೇ ಹೋಗ್ಬೇಕಾಗಿರೋದು. ಮತ್ತೆ ಅದನ್ನು ಹೇಳೋಕೆ ಇರಬೇಕು ರೀ ಕರೀತಾ ಇರೋದು. ಮಧು ಅಪ್ಪ ಇಷ್ಟೊತ್ತಲ್ಲಿ ಏನಕ್ಕೆ ಕಾಲ್ ಮಾಡ್ತಿದ್ದಾರೆ? ಯಾರು ಅದು ಮಧು? ನಿನಗೂ ಗೊತ್ತು ಶೋಭಾ, ನಿಮ್ಮೂರಿಗೆಲ್ಲ ಬಂದಿದ್ನಲ್ಲ. ಹೌದಾ, ಅಷ್ಟು ನೆನಪಿಲ್ಲ ರೀ ನನಗೆ. ಸರಿ ಫೋನ್ ಪಿಕ್ ಮಾಡಿ ಮಾತಾಡಿ. ಹಲೋ ಹಲೋ ಜೈಕುಮಾರ್. ಗುಡ್ ಮಾರ್ನಿಂಗ್ ಅಂಕಲ್. ಹಾಂ ಗುಡ್ ಮಾರ್ನಿಂಗ್ ಜೈ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಅಂಕಲ್, ನೀವು ಹೇಗಿದ್ದೀರಾ? ಹಾಂ ನಾನು ಚೆನ್ನಾಗಿದ್ದೀನಿ ಜೈ. ನಿನ್ನ ನಂಬರ್ ಮಿಸ್ ಆಗಿಬಿಟ್ಟಿತ್ತು ನನ್ನ ಹತ್ರ. ನಿನ್ನ ಹತ್ರ ನಂಬರ್ ಇತ್ತೆ, ನಾವು ಒಂದು ಕಾಲ್ ಮಾಡಬೇಕಲ್ವಾ? ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ಮದುಗೂ ಕೂಡ, ನೀನು ಒಂದು ಕಾಲ್ ಮಾಡಲಿಲ್ಲ ನನಗೆ. ಸಾರಿ ಅಂಕಲ್, ಮದುವೆ ಬ್ಯುಸಿಲಿ ಫೋನ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂಕಲ್ ಮದುವೆಗೆ ಬರಲಿಲ್ಲ? ನಿನಗೆ ಗೊತ್ತಲ್ಲ ಜೈ, ಕೆಲಸ ಬ್ಯುಸಿ. ಅದು ಅವತ್ತಿಂದ ನನ್ನ ಮನಸ್ಸಲ್ಲಿ ಕುರಿತಾ ಇದ್ದೆ, ನಿನ್ಗೊಂದ್ಸರಿ ಮನೆಗೆ ಕರೆಸ್ಬೇಕು ಅಂತೇಳಿ. ಹೇಳೋಕ್ಕೆ ಆಗಲಿಲ್ಲ ನನಗೆ. ಮಧು ಕೈಲಿ ಹೇಳಿ ಕಳಿಸಿದ್ದೆ. ತುಂಬ ಸರಿ ಅವ್ನು ಹೇಳಿದ್ನೋ ಇಲ್ವೋ ಮರ್ತೋಗ್ಬಿಟ್ಟಿದ್ದಾನೆ, ಅವನು ಕೆಲಸ ಟೆನ್ಷನಲ್ಲಿ. ಪರವಾಗಿಲ್ಲ ಬಿಡಿ ಅಂಕಲ್. ಸರಿ ಆಯಿತು, ನಿಮ್ಮ ವೈಫ್ನ ಕರ್ಕೊಂಡು ನಾಳೆ ಮನೆಗೆ ಬಂದುಬಿಡಪ್ಪ. ಯಾಕೆ ಅಂಕಲ್? ಇದೇನು ಜೈ ಈ ಥರ ಕೇಳ್ತೀಯಾ? ಹೊಸ ಗಂಡು ಹೆಣ್ಣು ಬಂದಿದ್ದೀರಾ, ನಾವು ಮದುವೆಗಂತೂ ಬರೋಕ್ಕಾಗಲಿಲ್ಲ. ಅಟ್ಲೀಸ್ಟು ನಿಮ್ಗೊಂದು ಸ್ವಲ್ಪ ಊಟ ಉಪಚಾರ ಆದರೂ ಮಾಡಬೇಕಲ್ವ ನಾವು? ಪರವಾಗಿಲ್ಲ ಅಂಕಲ್, ಅಷ್ಟೊಂದೆಲ್ಲ ಯಾಕೆ ರಿಸ್ಕ್ ತೊಗೊತೀರಾ? ಹಿಂಗೆ ಹೇಳ್ಬಿಟ್ರೆ ಹೆಂಗಪ್ಪ ಜೈ? ನಮ್ಮ ಮನೆಯವರು ಕೂಡ ತುಂಬ ಸರಿ ಹೇಳಿದ್ರು ಕರ್ಸು ಅಂತೇಳಿ. ಹಂಗಾಗಿ ಬರಲೇಬೇಕು ನೀನು. ಇರಲಿ ಬಿಡಿ ಅಂಕಲ್. ಬನ್ನಿ ಅಂಕಲ್, ನೀವು ಒಂದ್ಸರಿ ಆಂಟಿನ ಕರ್ಕೊಂಡು ಮನೆಗೆ. ಹಾಂ ಜೈ ಬರೋಣ. ಅದಕ್ಕೂ ಮುಂಚೆ ನಿಮ್ಮ ವೈಫ್ನ ಕರ್ಕೊಂಡು ನಾಳೆನೇ ಬಂದುಬಿಡ್ಬೇಕಪ್ಪ. ನನಗೆ ಏನು ನಿನ್ನ ಕತೆ ಪುರಾಣ ಹೇಳೋಕ್ಕೆ ಹೋಗಬೇಡ. ಎಲ್ಲ ರೆಡಿ ಮಾಡಿಟ್ಕೊಂಡಿರ್ತೀವಿ. ನಾಳೆ ನಿಮ್ಮ ಹೆಂಡ್ತಿನ ಕರ್ಕೊಂಡು ಮನೆಗೆ ಬಾ ಅಷ್ಟೇ. ಈ ಥರ ಆರ್ಡ್ರು ಮಾಡಿಬಿಟ್ರೆ ಹೆಂಗೆ ಅಂಕಲ್? ಆರ್ಡ್ರು ಅಂತಲೇ ತಿಳ್ಕೊ, ಏನಾದರೂ ತಿಳ್ಕೊ. ನೀನು ಒಂದ್ಸರಿ ಮನೆಗೆ ಬಂದು ಹೋಗ್ಬೇಕಪ್ಪ ನೀನು ಅಷ್ಟೇ. ಸರಿ ಅಂಕಲ್, ಬರ್ತೀನಿ. ಸರಿ ಜೈ, ನನಗೂ ಡ್ಯೂಟಿಗೆ ಟೈಮ್ ಆಯಿತು, ಹೊರಡ್ತಾ ಇದ್ದೀನಿ. ನಾಳೆ ಸಿಗೋಣ, ಓಕೆನಾ? ಮರಿಬೇಡ, ಮಿಸ್ ಮಾಡದೆ ಬರಬೇಕು. ಅದು ನಾನು ಮೊನ್ನೆನೇ ಕಾಲ್ ಮಾಡ್ತಿದ್ದೆ, ನನ್ನ ಹತ್ರ ನೀ ನಂಬರ್ ಮಿಸ್ ಆಗಿಬಿಟ್ಟಿತ್ತು. ಏನು ಮಾಡ್ತೀನಿ, ನನಗೂ ಟೆನ್ಷನ್ ಕೆಲಸದ್ದು. ಪರವಾಗಿಲ್ಲ, ಇರಲಿ ಬಿಡಿ ಅಂಕಲ್. ಸರಿ ಜೈ, ನೋಡು ನಾನು ಟೈಮ್ ಫ್ರೀ ಮಾಡಿಕೊಂಡು ನಿನ್ಗೆ ಹೇಳಲೇಬೇಕು ಅಂತ ಇವಾಗ ನಂಬರ್ ಇಸ್ಕೊಂಡು ಮಧು ಹತ್ರ ಕಾಲ್ ಮಾಡ್ತಾ ಇದ್ದೀನಿ. ಮರೀದೇ ಬಂದುಬಿಡ್ಬೇಕು, ಸರಿನಾ? ಸರಿ ಅಂಕಲ್, ಖಂಡಿತ ಬರ್ತೀನಿ. ಒಬ್ಬನೇ ಬರಬೇಡಪ್ಪ, ನಿಮ್ಮ ವೈಫ್ನ ಕರ್ಕೊಂಬರ್ಬೇಕು ಆಮೇಲೆ. ಖಂಡಿತ ಅಂಕಲ್, ಕರ್ಕೊಂಬರ್ತೀನಿ. ಸರಿ ಜೈ, ಬಾಯ್. ಹಾಂ ಅಂಕಲ್, ಬಾಯ್. ರೀ ಯಾರ್ದು ಫೋನು? ನನ್ನ ಫ್ರೆಂಡ್ ಮಧು ಇದ್ದಾರಲ್ಲ, ಅವ್ರ ಮನೆಗೆ ಕರೀತಾ ಇದ್ದಾರೆ ಶೋಭಾ. ನಾಳೆ ನಾನು ನೀನು ಹೋಗಬೇಕು. ಸ್ವಲ್ಪ ರೆಡಿ ಆಗಿರು, ಹೋಗೋಣ. ಜೈ ಪರಿಚಯ ಇಲ್ಲ ಏನಿಲ್ಲ, ಯಾರ್ದೋ ಮನೆಗೆ ಹೆಂಗೆ ಹೋಗೋದು? ನೀ ಲೂಸು. ನಿನಗೆ ಪರಿಚಯ ಇಲ್ಲ ಅಂದರೆ ನನಗೆ ಪರಿಚಯ ಇಲ್ವಾ? ನನಗೆ ಪರಿಚಯ ಆದಮೇಲೆ ನೀನು ಪರಿಚಯ ಮಾಡ್ಕೊಳ್ಲೇಬೇಕು. ಆದರೂ ನೀವೊಬ್ಬರೇ ಹೋಗಿ ಬರ್ಬೋದಲ್ವಾ? ಶೋಭಾ, ನಾನು ಒಬ್ಬನೇ ಹೋದರೆ ಚೆನ್ನಾಗಿರುತ್ತಾ ಹೇಳು? ಜೊತೆಲಿ ಇನ್ನೂ ಕರ್ಕೊಂಬ ಅಂತ ಫೋರ್ಸ್ ಮಾಡಿ ಹೇಳ್ತಿದ್ದಾರೆ. ಹೌದಾ ರೀ? ಇಲ್ಲೇ ಸ್ವಲ್ಪ ದೂರನೇ, ಹೋಗಿ ಬರೋಣ ಬಿಡು. ರೀ ಐಶನು ಕರ್ಕೊಂತೀನಿ ಜೊತೆಗೆ. ನೋಡು ನಿನ್ನಿಷ್ಟ. ಬರ್ತೀನಿ ಅಂದರೆ ಅವಳು ಕರ್ಕೊ. ಸರಿ ರೀ, ಆಯಿತು. ಸರಿ ನಡಿ, ಅಪ್ಪಾಜಿ ಏನು ಕರೆದ್ರು ಕೇಳೋಣ. ಬಂದ ನೋಡಪ್ಪ ಜಯ. ಅಪ್ಪ ಏನಕ್ಕೆ ಕರೆದ್ರಂತೆ? ಜೈ ನಾಳೆ ಇರಲ್ಲ, ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಅಮ್ಮ ಹೊರಟಿದ್ದಾರೆ, ನೀನು ರೈಲ್ವೆ ಸ್ಟೇಷನ್ಗೆ ಬಿಟ್ಬಿಡಪ್ಪ. ಗೊತ್ತು ಅಪ್ಪಾಜಿ, ನಾಳೆ ನೀವೇ ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ನಾನೇ ಹೋಗೋಣ ಅಂದ್ಕೊಂಡಿದ್ದೆ. ನೀನೇ ಹೋಗ್ಬಿಡಪ್ಪ. ನಾಳೆ ಫ್ರೆಂಡ್ ಮನೆಗೆ ಬೇರೆ ಬರೋಕ್ಕೆ ಹೇಳಿದ್ದಾರೆ. ಜಯ, ಇನ್ನೆಷ್ಟೊತ್ತು ಹೋಗ್ತೀಯಾ? ಏನೋ 20 ನಿಮಿಷ ದಾರಿ, ಬಿಟ್ಬಿಟ್ಟು ಹಂಗೆ ಹೋಗ್ಬೋದಲ್ಲ? ಆಯಿತು ಬಿಡಪ್ಪ, ಕರ್ಕೊಂಡು ಹೋಗ್ತೀನಿ. ಇನ್ನೇನಮ್ಮ, ಹುಷಾರಾಗಿ ಹೋಗ್ಬಿಟ್ಟು ಬರಬೇಕು ನೀನು. ಹಾಂ ಹ್ಞೂ ಆಯ್ತೇಳಪ್ಪ. ಅಜ್ಜಿ, ಅಂತೂ ಇತ್ತು ನೀನು ಕಾಶಿಗೆ ಹೋಗೋ ದಿನ ಬಂದೇ ಬಿಡ್ತು. ಹ್ಞೂ ಕಣಜೆ, ಒಂದು ತಿಂಗಳಿಂದ ಹೊರಟೆ. ಹೆಂಗತ್ತ ಅದು ಬಂತು. ಹೋಗ್ಬಿಟ್ಟು ಬರ್ತೀನಪ್ಪ, ಹುಷಾರು ನೀವು. ಸರಿ ಅಜ್ಜಿ, ನೀವು ಹುಷಾರಾಗಿ ಹೋಗಿ ಬನ್ನಿ. ನಾಳೆ ಹೊರಟಿರಿ ಆಯಿತಾ? ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಅಂದಂಗೆ ಯಾರು ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತಿದ್ರೆ ಅದೇ ಅವತ್ತು ಬಂದಿದ್ನಲ್ಲ ಹುಡುಗ, ಅವ್ರ ಮನೆಗೆ? ಹಾಂ ಅಜ್ಜಿ, ಅವರೇ ಮಧು ಮನೆಗೆ. ಸರಿ ಕಣಪ್ಪ, ಆಯ್ತು ಹೋಗ್ಬಿಟ್ಟು ಬರ್ರಿ. ಹೆಂಡ್ತಿನೂ ಕರ್ಕೊಂಡು ಹೋಗು ಪಾಪ, ಹುಡುಗ ಅಷ್ಟೇ ಹೇಳೋಗವನಿ. ಇಬ್ಬರು ಹೋಗಿ ಬರ್ತೀವಿ ಅಜ್ಜಿ. ಹಾಯ್ ಮಾವ. ಯಾರು ನೀನು? ಮಾವ, ಅತ್ತೆ ಹೇಳಲೇ ಇಲ್ವಾ ನಿಮಗೆ?
ನೀನು ಯಾರು ಅಂತ ಅವಳೇ ಕೇಳ್ತಾಳೆ. ಏನಪ್ಪಾಜಿ ಈಗ ಕೇಳ್ತೀರಾ? ಮಾನ್ಸಿ ಅಣ್ಣ ಅಪ್ಪ. ಅಲ್ಲ ನೀನು ಯಾವಾಗ ಬಂದೆ ಈ ಮನೆಗೆ? ಏನು ಮಾವ ನೀವು ಅತ್ತೆನೇ ಊರಿಗೆ ಕಳ್ಸಿದ್ರಾ, ಬಿಟ್ಟು ಹೋಗಕ್ಕೆ ಅಂತ ಬಂದೆ. ಸರಿ ಬಿಟ್ಟ ಮೇಲೆ ಇಲ್ಲೇನು ಮಾಡ್ತಾ ಇದ್ದೀಯ ನೀನು? ಹೊರಡ್ಬೇಕಲ್ವಾ? ಮಾವ ಪ್ಲೀಸ್, ದೊಡ್ಡ ದೊಡ್ಡವ್ರು ಜಗಳ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಮಕ್ಳ ಮೇಲೆ ಯಾಕೆ ನೀವು ದ್ವೇಷ ಕಾರ್ತೀರಾ? ನಾವೇನು ತಪ್ಪು ಮಾಡಿದ್ದೀವಿ ಮಾವ? ದಯವಿಟ್ಟು ಪ್ಲೀಸ್ ಮಾವ, ನನಗೆ ಐಶು ಜೈ ಜೊತೆ ಎಲ್ಲ ಹೊಂದ್ಕೊಂಡು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಚೆನ್ನಾಗಿರೋದಕ್ಕೆ ಅವಕಾಶ ಮಾಡಿಕೊಡಿ. ಏಯ್, ನಿಮ್ಮ ಸವಾಸನೆ ಬೇಡ ನಮಗೆ ಅಂತ ಹೇಳಿದ್ರು ಮತ್ತೆ ಮತ್ತೆ ಅದನ್ನೇ ಮಾತಾಡ್ತೀಯಲ್ಲ ನೀನು. ಮೊದಲಿನಿಂದ ಜಾಗ ಖಾಲಿ ಮಾಡು. ಜೈ ಪ್ಲೀಸ್, ನಾನು ಆ ಥರದವನಲ್ಲ, ನಾನು ತುಂಬ ಒಳ್ಳೆಯವನು, ಅರ್ಥ ಮಾಡ್ಕೋ ಜೈ. ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡು, ನಾನು ಏನು ನಿನಗೆ ತೊಂದರೆ ಕೊಡಲ್ಲ, ನಿಮ್ಮ ಮನೆಯವ್ರಿಗೂ ತೊಂದರೆ ಕೊಡಲ್ಲ, ಅರ್ಥ ಮಾಡ್ಕೋ ಜೈ. ಇವನೇನ ಒಳ್ಳೆ ಬೆನ್ ಬಿದ್ದು ಬ್ಯಾಟಾಡತ್ತಾರ ಹಿಂಗಾಡ್ತಾನೆ. ಸರಿ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ನೀನು? ಏನು ಜೈ ನೀನು? ಏನೋ ಅತ್ತೆ ಮಾವನ ಮನೆ ಅಂತ ಬಂದಿದ್ದೀನಿ, ಒಂದೆರಡು ದಿವಸ ಇದ್ದೋದ್ರೆ ಏನೂ ತೊಂದರೆ ಆಗಲ್ವಲ್ಲ, ಯಾಕೆ ಈ ಥರ ಮಾಡ್ತೀರಾ? ಹಾಂ, ನಿನ್ನ ತಂಗಿನೂ ಇದನ್ನೇ ಹೇಳ್ಕೊಂಡು ಬಂದಿದ್ದು. 2 ದಿವಸ ಇರ್ತೀನಿ ಅಂತ ಹೇಳಿದ್ಲು, ತಿಂಗಳಾನ್ಗಟ್ಲೆ ಇಲ್ಲೇ ಕಡಿದ್ಲು, ನನ್ನ ಜೀವನನೇ ಹಾಳು ಮಾಡೋಕೆ ನೋಡಿದ್ಲು. ಆಮೇಲೆ ಮದುವೆ ಆದ್ಮೇಲೂ ಬಂದು ಇಲ್ಲೇ ಇದ್ಲು, ಅದ್ಯಾಕೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಎಸ್ಕೇಪ್ ಆಗಿ ಹೋಗ್ಬಿಟ್ಲು. ಈಗ ನೀನು ಅದನ್ನೇ ನೆಪ ಹಾಕೊಂಡು ಬಂದಿದ್ಯಾ, 2 ದಿವಸ ಅಂತ ಬಂದಿದ್ಯಾ, ಆಮೇಲೆ ತಿಂಗಳಾನ್ಗಟ್ಲೆ ಇಲ್ಲೇ ಇರೋದು. ನಮ್ಮ ಜೀವನದಲ್ಲಿ ಯಾಕೆ ಸುಮ್ಮನೆ ನೆಮ್ಮದಿ ಹಾಳು ಮಾಡ್ತೀರಾ ನೀವು? ನಮ್ಮ ಲೈಫು ನಮಗೆ, ನಿಮ್ಮ ಲೈಫು ನಿಮಗೆ. ಸುಮ್ಮನೆ ಏನೋ ಬಂದಿದ್ಯಾ, ಅಮ್ಮನ ಬಿಟ್ಟಿದ್ಯಾ ತಾನೇ, ಹಾಗೆ ಹೋಗ್ಬಿಡು ಅಷ್ಟೇ. ಚೆನ್ನಾಗಿರೋಣ ಅಂತ ಹೇಳಿದ್ಯಾ ತಾನೇ, ಸರಿ ಮಾತಾಡ್ಕೊಂಡಿರೋಣ, ಅಷ್ಟು ಬಿಟ್ಟರೆ ಬೇರೆ ವ್ಯವಹಾರ ಇಟ್ಕೊಬಿಡ್ದು ನೀನು. ಥ್ಯಾಂಕ್ಸ್ ಜೈ, 1-2 ದಿವಸ ಇದ್ದೋಗ್ಬೋದಲ್ವಾ? ಮಾವ ಪ್ಲೀಸ್ ಮಾವ, ನಮಗೂ ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ಹೇಳಿ? ನೋಡಿ, ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ನಿಮ್ಮ ಮುಖನೇ ತೋರಿಸಿಲ್ಲ ಅಪ್ಪ ಅಮ್ಮ. ಇವಾಗ ನೀವೆಲ್ಲ ನಮ್ಮ ಸಂಬಂಧಿಕರು ಅಂತ ನನಗೆ ಗೊತ್ತಾದ್ಮೇಲೆ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಮ್ಮನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಮಾವ ಚಿಕ್ಕ ವಯಸ್ಸಿಂದ. ಈಗಲಾದರೂ ನಾನು ನಿಮ್ಮ ಜೊತೆ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಮಾವ, ಪ್ಲೀಸ್ ಮಾವ, ನಿಮ್ಮ ಕಾಲಿಗೆ ಬೀಳ್ತೀನಿ ಮಾವ. ಛೇ, ಇದೆಲ್ಲ ಏನಿದ್ರು ನಿಮ್ಮ ಅತ್ತೆ ಹತ್ರ ಇಟ್ಕೊ ನೀನು. ಹಾಗೆ ಹೇಳಪ್ಪ ಸರಿಯಾಗಿ. ನೋಡು, ಈಗಿಂದೀಗಲೇ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದರೆ ನಾನು ಮನುಷ್ಯನೇ ಅಲ್ಲ. ಜೈ, ಇದೇ ನಿನ್ನ ಕೊನೆ ಮಾತಾ? ಏನು ಕೊನೆ ಮಾತು ಅದು ಇದು ಅಂತ ಹೇಳ್ತಾ ಇದೆಯಾ? ಹಾಂ, ನಿನ್ನ ಹತ್ರ ಏನು ಮಾತು ನನಗೆ? ಹೋಗೋ ಆಚೆ. ಹೋಗ್ತೀನಿ ಮವ, ಹೋಗ್ತೀನಿ, ಆದರೆ ಒಂದಲ್ಲ ಒಂದು ದಿವಸ ನಾನು ನಿಮಗೆ ತುಂಬ ಹತ್ತಿರ ಆಗ್ತೀನಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಏಯ್, ಹೋಗೋ ಆಚೆ. ನೀನೇನೋ ನನಗೆ ತುಂಬ ಹತ್ತಿರ ಆಗೋದು? ನಿಮ್ಮ ಅಪ್ಪ ಅಮ್ಮನೇ ನಾನು ದೂರ ಇಟ್ಟಿದ್ದೀನಿ, ನೀನು ಯಾರೋ ನನಗೆ ಹೇಳೋಕ್ಕೆ? ಏನೋ ಅಪ್ಪಂಗೆ ಎದುರು ಮಾತಾಡ್ತೀಯ ನೀನು? ನಾವೆಷ್ಟೇ ಒಳ್ಳೆ ತಂದಿಂದ ಮಾತಾಡಿದ್ರು ನೀವು ನಮ್ಮನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಅಲ್ವಾ? ಏಯ್, ನಿಮ್ಮ ಮನೆಯವ್ರು ಒಳ್ಳೆತನ ಎಲ್ಲ ನಾವು ನೋಡಿದ್ದೀನಿ, ಹೋಗ್ತಾ ಇರು. ಏನ್ ಹಾಗ್ ನೋಡ್ತಾ ಇದೀಯಾ ಅಣ್ಣ? ಏಯ್, ಹೋಗೋ ಆಚೆ. ಎಷ್ಟು ಕೆಟ್ಟದಾಗಿ ನೋಡ್ತಾನೆ ನೋಡಿ ಅವನು. ಐಶು, ನಿನ್ನ ಹತ್ರ ಏನಾದರೂ ಓವರಾಗಿ ಆಡಿದ್ನ ಅವನು? ಹಾ ಅಪ್ಪ, ನೆನ್ನೆ ಹೇಳ್ದೆ ಕೇಳಿ ನನ್ನ ರೂಮ್ ಹತ್ರ ಹುಡುಕೊಂಡ್ ಬಂದಿದ್ದಾನೆ. ಹೌದಾ? ನಿನ್ನೆ ನಿಮ್ಮಮ್ಮ ನನಗೆ ಹೇಳೇ ಇಲ್ವಲ್ಲ ಅವ್ನು ಬಂದಿದ್ದಾನೆ ಅಂತ, ರಾತ್ರಿ ಸುಮ್ಮನೆ ಮಲ್ಕೊಂಡಿದ್ದಾಳೆ. ಅಮ್ಮ ಗೊತ್ತು ಅಪ್ಪ, ನೀವು ಅವ್ರನ್ನ ಒದ್ದು ಹಚ್ಚಿಗಾಗ್ತೀರಾ ಅಂತ. ಸರಿ ಬಿಡು, ಅವ್ನು ಆಚೆ ಹಾಕಿದ್ದಾಯ್ತು, ನೀನೇನು ಟೆನ್ಷನ್ ತಗೊಂಬೇಡ. ಸರಿ ಅಪ್ಪ, ಹಿಂಗ್ ಹೇಳ್ತಾನೆ ಗೊತ್ತಾ, ನಾನು ನಿಮ್ಮ ಅತ್ತೆ ಮಗ ಅಂತ ಹೇಳ್ತಾನೆ. ಎಲ್ಲ ಇವ್ರ ಬುದ್ಧಿನೇ ಇವಳಿಗೆ. ಅತ್ತೆ ಮಗ ಅಂತೆ, ಅತ್ತೆ ಮಗ, ಯಾವ ಸೀಮೆ ಅತ್ತೆ ಮಗ ಅವ್ನು ನಿನಗೆ? ಐಶು, ಅವನೆಲ್ಲಾದ್ರೂ ಸಿಕ್ಕಿದ್ರೆ ಅವನ ಜೊತೆ ಮಾತಾಡಬೇಡ ನೀನು. ಅಣ್ಣ, ನಾನೇನಕ್ಕೆ ಮಾತಾಡ್ಲಿ ಅವನ ಜೊತೆ? ಹೇಳಿದ್ದು ನಿನಗೆ. ಅಣ್ಣ, ನಾನು ಅದಕ್ಕೆ ಶಾಪಿಂಗ್ ಹೋಗ್ಬೇಕು, ಕರ್ಕೊಂಡು ಹೋಗ್ತೀಯಾ ಪ್ಲೀಸ್? ಯಾವಾಗ ಐಶು? ನೀನು ಯಾವಾಗ ಫ್ರೀ ಇರ್ತೀಯ ಅಣ್ಣ? ಇವತ್ತಾದ್ರೆ ಇವತ್ತೇ ಓಕೆ. ಇವಾಗ ಎಲ್ಲಿ ಐಶು? ಇವಾಗ ಡ್ಯೂಟಿಗೆ ಹೊರಟಿದ್ದೀನಿ ನಾನು, ನಾಳೆನೂ ಬ್ಯುಸಿ ಇರ್ತೀನಿ, ನಾಡಿದ್ದು ನೋಡೋಣ. ಓಕೆ ಸರಿ ಅಣ್ಣ. ಸರಿಯಪ್ಪ, ನೀವೇನು ಟೆನ್ಷನ್ ತೊಗೊಬೇಡಿ, ನಾನು ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ. ನಿಮ್ಮ ಕೆಲಸ ಏನಿದೆ ಅದನ್ನು ನೋಡ್ಕೊಳ್ಳಿ. ಸರಿ ಜೈ, ಆಯಿತು. ಸರಿ ಅಜ್ಜಿ, ಡ್ಯೂಟಿಗೆ ಹೋಗಿ ಬರ್ತೀನಿ, ಮನೆ ಕಡೆ ಹುಷಾರು. ಆಯ್ತು, ಹೋಗಿ ಬರೋಗಪ್ಪ.